ಹಾಯ್ ಎಲ್ಲರಿಗೂ. ಇವತ್ತು ನಾನು ಟ್ರಾಮ್ಸೋ ನಾರ್ವೆಗೆ ಹೋಗ್ತಾ ಇದ್ದೀನಿ. ರೋಸ್ವಾಕ್ ಪೋಲೆಂಡಿಂದ. ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇಲ್ಲ, ಸೊ ಡೈರೆಕ್ಟ್ ಫ್ಲೈಟ್ ಇಲ್ಲ ಆ್ಯಂಡ್ ಮೋರ್ ಕಾಸ್ಟ್ಲಿ ಫ್ಲೈಟ್ಸ್ ಕೂಡ, ಪ್ರೈಸ್ ಕೂಡ ಕಾಸ್ಟ್ಲಿ ಇದೆ. ಅದಕ್ಕೆ ಗಡಾನ್ಸ್ ಅಂತ ಒಂದು ಊರಿಂದ ಫ್ಲೈಟ್ ತೊಗೊಂಡಿದ್ದೀನಿ. ಈಗ ಟ್ರೈನ್ ಇದೆ 4:30ಗೆ, ಹೋಗಬೇಕು. ನೋಡೋಣ ಹೇಗಿರುತ್ತೆ ಅಂತ. ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಿರುತ್ತೆ, ಜರ್ನಿನೂ ಚೆನ್ನಾಗಿರ್ಬೋದು. ಆಮೇಲೆ ಟ್ರೈನೆಲ್ಲ ತೋರಿಸ್ತೀನಿ ನಿಮಗೆ. ಇದೆ ನೋಡಿ ಪೋಲ್ಯಾಂಡ್ ಟ್ರೈನ್ಸ್ ಹೇಗಿದೆ ಅಂತ. ಸೊ ನಾನು ಗಡಾನ್ಸ್ ಬಂದು ರೀಚ್ ಆದ. ಇಲ್ಲಿ ಇದೆ ಟ್ರೈನ್ ಸ್ಟಾಪು. ಏರ್ಪೋರ್ಟಿಗೂ ರೀಚ್ ಆದೆ. ಹಾಗೆ ನಿಯೋಯಿಂದ ಲಾಂಚ್ ಪಾಸ್ ಸಿಕ್ಕಿತ್ತು. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಪ್ಲೇನ್ದು. ಸೊ ಹೋಗ್ತಾ ಇದ್ದೀನಿ ಫ್ಲೈಟ್ ಕಡೆ. ಸ್ನೋನು ಬರ್ತಾ ಇದೆ, ಹಾಗೆ ಫ್ಲೈಟಿಗೂ ಹೋಗ್ತಾ ಇದ್ದೀವಿ. ಇವಾಗ ಟ್ರಾಮ್ಸೋ ಬಂದು ರೀಚ್ ಆಗಿದ್ದೀನಿ. ಹಾಗೆ ಬಸ್ ಹತ್ಕೊಂಡಿದ್ದೀನಿ Airbnb ಹೋಗೋಕ್ಕೆ. ಸ್ವೀಪರ್ ಅಂತ ಒಂದು ಆ್ಯಪ್ ಇದೆ, ಅಲ್ಲಿಂದ ನಾನು 1 ವೀಕ್ ಪಾಸ್ ತೊಗೊಂಡಿದ್ದೀನಿ. ಸೊ ಇದು ಅರೌಂಡ್ €18, 234 ಕ್ರೋನ್ಸ್ ಆಗುತ್ತೆ. ಸೊ 80 × 4 ಯೂರೋ ಕಾಸ್ಟ್ ಬರುತ್ತೆ. ನಮ್ಮ ಅಪಾರ್ಟ್ಮೆಂಟು, ದಿಸ್ ಇಸ್ ಅವರ್ ಅಪಾರ್ಟ್ಮೆಂಟ್. ಇಲ್ಲಿ 2 ಬೆಡ್ ಇದೆ. ಮೇಲೊಬ್ರು ಮಲಗ್ಬೋದು, ಕೆಳಗೆ ಮಲ್ಕೊಬೋದು. ವಾಶ್ರೂಮು, ಚೆನ್ನಾಗಿದೆಯಲ್ಲ. ನೆಕ್ಸ್ಟು ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲಾಗಿದ್ರು ಅಂತ ನಾನು ಫೇಲ್ ಐಸಿನ್ ಅಂತ ಒಂದು ಸ್ಪಾಟ್ ಇದೆ, ಅಲ್ಲಿಂದ ನಾರ್ತನ್ ಲೈಟ್ ಚೆನ್ನಾಗಿ ಕಾಣುತ್ತೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಇದು ಕೇಬಲ್ ಕಾರು. ಮೌಂಟೇನ್ ಟಾಪ್ ಹೋದರೆ ಚೆನ್ನಾಗಿ ವ್ಯೂಸ್ ಇದೆ, ಲೈಟ್ಸ್ ಎಲ್ಲ ಇದೆ ಅಂತ. ಕೇಬಲ್ ಕಾರ್ ಕಾಸ್ಟು €50 ಆಗುತ್ತೆ. 534 ನಾರ್ವೇಜಿಯನ್ ಕ್ರೋನ್ಸ್. ಫೇಲ್ ಐಸಿನ್ ಅಂತ ಪ್ಲೇಸ್ ಇದು. ಇಲ್ಲಿ ನಿಜ ಚೆನ್ನಾಗಿತ್ತು. ಮೇಲ್ಗಡೆಯಿಂದ ನಿಮಗೆ ವ್ಯೂಸ್ ಕಾಣಿಸ್ತೀನಿ ಇವಾಗ. ಸೊ ನಾನು ಮೇಲ್ಗಡೆ ರೀಚ್ ಆದೆ. ಇದೆ ನೋಡಿ ಫೇಲ್ ಐಸಿನಿಂದ ಟ್ರಾಮ್ಸೋ ಸಿಟಿ ಹೇಗೆ ಕಾಣುತ್ತೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಇದಾದಮೇಲೆ ಅಲ್ಲೇ ಸ್ವಲ್ಪ ಹೊರಗಡೆ ಬಂದು ನಾರ್ತನ್ ಲೈಟ್ ಕಾಣುತ್ತಾ ಅಂತ ವೇಟ್ ಮಾಡ್ತಾ ಇದ್ದೀನಿ. ಫುಲ್ ಕೋಲ್ಡ್ ಇದೆ ಗುರು, ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಫುಲ್ ಕವರ್ ಆಗಿದ್ದೀನಿ, ಬಟ್ ತಡ್ಕೊಳೋಕ್ಕಾಗ್ತಿರ್ಲಿಲ್ಲ. ತುಂಬ ಹೊತ್ತು ವೇಟ್ ಮಾಡಿದ್ಮೇಲೆ ಅಂತೂ ಇಂತೂ ನಾರ್ತನ್ ಲೈಟು ಫಸ್ಟ್ ಡೇನೇ ನನಗೆ ಕಾಣ್ತು. ಎಷ್ಟು ಚೆನ್ನಾಗಿದೆಯಲ್ಲ, ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಇದಾದ್ಮೇಲೆ ಹಾಗೆ ನಮ್ಮ ಮನೆಗೆ ಹೋದೆ. ಫೈನಲಿ ಇವತ್ತು ಟ್ರಾಮ್ಸೋದಿಂದ ಹೊರಗಡೆ ಬರ್ತಾ ಇದ್ದೀವಿ ನಾವು. ಇಲ್ಲಿ ನಿಮ್ಗೆ ತೋರಿಸ್ತೀನಿ ವ್ಯೂ ಸ್ವಲ್ಪ. ಇದೆ ನೋಡಿ ಅದು ಸಿಟಿ. ಇದು ಸಿಟಿ ಪಕ್ಕನೇ ಸಮುದ್ರ, ಸಿಟಿಲೇ ಸಮುದ್ರ ಇದೆ. ಅಲ್ಲೆಲ್ಲ ಚೆನ್ನಾಗಿದೆ ಒಂಥರ. ಹಾಗೆ ನಾವು ಒಂದು ನಾರ್ತನ್ ಲೈಟ್ ಟೂರ್ ಬುಕ್ ಮಾಡಿದ್ವಿ 5:30ಗೆ. ಸೊ ಅದಕ್ಕಿಂತ ಮುಂಚೆ ಸಿಟಿ ರೌಂಡ್ ಹೊಡೋಣ ಅಂತ ಹೊಡಿತಾ ಇದ್ದೀವಿ. ನೆಕ್ಸ್ಟ್ ಇಲ್ಲೇ ನಾನು ಹಾಗೆ ನಿಂತಿರ್ತೀನಿ, ನನ್ನೊಂದು ವೀಡಿಯೋ ತೆಗಿ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೀನಿ. ನಾನು ತೆಗಿತಾ ಇದ್ದಾನೆ ವಿಡಿಯೋ. ಇದು ಟ್ರಾಮ್ಸೋ ಸಿಟಿ ನೋಡಿ. ನೆಕ್ಸ್ಟ್ 7-Eleven ಸ್ಟೋರಿ ಹೇಳ್ತಾನೆ ನನ್ನ ಫ್ರೆಂಡು. ಇದೇ 7-Eleven ಅನ್ನೋ ಒಂದು ಸೂಪರ್ ಮಾರ್ಕೆಟ್ ನಿಮಗೆ ನಾರ್ಡಿಕ್ ಮತ್ತು ಯುರೋಪ್ನ ಸುಮಾರು ದೇಶಗಳಲ್ಲಿ ಕಾಣ್ತದೆ. ನನ್ನ ಫ್ರೆಂಡ್ ಹಿಸ್ಟ್ರಿ ಏನು ಹೇಳಿ ಮಹೇಶ್ ಅವರು ಎಲ್ಲ ನಾಚಿಕೆ ಬಿಟ್ಕೊಬಿಡಿ. ಹೇಳಿ ತೊಂದರೆ ಇಲ್ಲ. ಹಾಂ ಹೇಳಿ, ಏನು ಎಂತ ಆಗಿತ್ತಂತೆ ಡೆನ್ಮಾರ್ಕಲ್ಲಿ? ಈಗ ಮೂಡಿಲ್ಲ. ಆಮೇಲೆ ಅದು ಆ ಶಾಪಿಂದನೇ ಅರ್ಧ ಡೆನ್ಮಾರ್ಕ್ ಸುಟ್ಟೋಗಿತ್ತಂತೆ. ಇನ್ನು ನಾವು 5:30 ಆಗೋಕ್ಕೆ ವೇಟ್ ಮಾಡ್ತಾ ಇಲ್ಲೇ ರೌಂಡ್ ಹೊಡಿತಾ ಇದ್ದೀವಿ ಸಿಟಿಯಲ್ಲಿ. 5:30 ನಮ್ಮ ಟೂರ್ ಇದೆ. ಚೇಸಿಂಗ್ ಲೈಟ್ ಟೂರ್ ಬುಕ್ ಮಾಡಿದ್ರು. ನಿಮಗೆಲ್ಲ ತೋರಿಸ್ತೀನಿ ಬಸ್ ಹೇಗಿದೆ ಅಂತ. ಇದೆ ಈ ಥರ ಇರುತ್ತೆ ಬಸ್ಸು. ಬಸ್ಸಲ್ಲಿ ವಾಶ್ರೂಮು ಇರುತ್ತೆ ಕೇಸ್ ಇಫ್ ಯು ವಾಂಟ್. ಬಿಕಾಸ್ ಇಲ್ಲಿ ನಾವು ಔಟ್ಸ್ಕರ್ಟ್ಸ್ ಹೋಗೋದಕ್ಕೆ ಅಲ್ಲೇನು
ಹಾಂ ಕೋಲ್ಡ್ ಇರುತ್ತೆ, ಹೊರಗಡೆ ಹೋಗಿ ಏನೂ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ದ ಒನ್ ಆಫ್ ದ ಮೇಜರ್ ರೀಸನ್ ವಿ ಬುಕ್ ದ ಬಸ್. ವಿ ಕುಡ್ ಹ್ಯಾವ್ ಬುಕ್ ದ ಪ್ರೈವೇಟ್ ವ್ಯಾನ್ ಆಸ್ ವೆಲ್, ಬಟ್ ಇನ್ ದಟ್ ಕೇಸ್ ನಮಗೆ ಈ ಥರ ಬಸ್ಸಲ್ಲಿರೋ ವಾಶ್ರೂಮ್ ಫೆಸಿಲಿಟಿ ಇರ್ತಿರ್ಲಿಲ್ಲ. ಮತ್ತು ಬಸ್ಸಲ್ಲಿ ಯಾವಾಗೂ ಹಾಂ ಹೀಟರ್ ಥರನೇ. ನಾವು ಅದನ್ನು ಬೆರಿ ಜ್ಯೂಸ್, ಇವ್ರು ಹಾಟ್ ಬೆರಿ ಜ್ಯೂಸ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಅಂತ ಇದು ಒಂದು ಸ್ಪೆಷಲ್ ಬಿಯರ್ ಇವತ್ತು ನಾರ್ವೇದಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ವಿ. ಮ್ಯಾಂಗೋ ಆ್ಯಂಡ್ ಪ್ಯಾಷನ್ ಫ್ರೂಟಿನ ಟ್ಯೂಬರ್ಗ್ ಬಿಯರ್ ನೋಡಿ. ಇದು ಲೈಟ್ ಅಂತೆ, ಏನು ಅಂದರೆ ಇದು ಶುಗರ್ ಕಂಟೆಂಟು 30% ಕಮ್ಮಿ ಅಂತೆ ನಾರ್ಮಲ್ ಬಿಯರ್ಗಿಂತ. ವೆರಿ ಈಗರ್ ಟು ಟ್ರೈ ದಿಸ್. ಟ್ರೈ ಮಾಡಿದ್ಮೇಲೆ ನಿಮಗೆ ಇದನ್ನು ರಿವ್ಯೂ ವಿಡಿಯೋನ ಹಾಕ್ತೀವಿ. ನಾವು ಚೇಸಿಂಗ್ ಲೈಟ್ ಅಂತ ಒಂದು ಟೂರ್ ಬುಕ್ ಮಾಡಿದ್ರು, €100 ಕಾಸ್ಟ್ ಆಗುತ್ತೆ. ಇವರು ಟ್ರಾಮ್ಸೋದಲ್ಲಿ ಕಾಣಲ್ಲ ಅಂತ ಫಿನ್ಲ್ಯಾಂಡ್ಗೆ ಕರ್ಕೊಂಡೋಗಿ ನಮಗೆ ನಾರ್ತನ್ ಲೈಟ್ ತೋರಿಸಿದ್ರು. ಟೋಟಲಿ ವರ್ತ್ ಇಟ್ ಆಯಿತಾ. ಹೈಲಿ ರೆಕಮೆಂಡೆಡ್ ದಿಸ್ ಒನ್. ಇದೇ ನೋಡಿ ನಾರ್ತನ್ ಲೈಟ್ಸ್. ಇನ್ನು ಸ್ಟಾರ್ಟಿ ಅಷ್ಟೇ, ಇದಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಂದು ನಿಮಿಷ ಇಲ್ಲೇ ನೋಡಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೆಂಗೆ ಕಾಣಕ್ಕೆ ಸ್ಟಾರ್ಟ್ ಆಯಿತು, ಫುಲ್ ಡ್ಯಾನ್ಸ್ ಮಾಡ್ತಾ ಇದೆ. ಇದೊಂಥರ ಡ್ರೀಮ್ ಕಮ್ ಟ್ರೂ ಅಪ್ಪ ನಮಗೆಲ್ಲ. ಮತ್ತು ಚೇಸಿಂಗ್ ಲೈಟ್ ಅವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಯಾಕಂದರೆ ಒಲ್ ಕಾಣಿಸಲ್ಲ ಅಂತ ಅವರು ತುಂಬ ದೂರ ಕರ್ಕೊಂಡೋಗಿ ಗಿವ್ ಅಪ್ ಮಾಡ್ಬೋದು. ಸ್ಟಿಲ್ ತೋರಿಸಿದ್ರು ನಮಗೆ. ಹೆಂಗಿದೆ ಅಲ್ಲ. €100 ಕೊಟ್ಟರು. ತುಂಬ ಖುಷಿ ಆಯ್ತಪ್ಪ. ಅವ್ರು ನಮಗೆ ಬೇರೆ ಜ್ಯೂಸು ಕುಕೀಸ್ ಎಲ್ಲ ಕೊಟ್ಟರು ಮಿಡಲಲ್ಲಿ. ಹಾಗೆ ನಾವು ಯಾಗರ್ ಮಾಸ್ಟರು ತೊಗೊಂಡೋಗಿದ್ರು, ಅದು ಶಾರ್ಟ್ಸ್ ಹೊಡ್ತಿದ್ರು. -22 ಡಿಗ್ರಿ ಟೆಂಪ್ರೇಚರ್ ಇತ್ತು ಆವತ್ತು. ಎಷ್ಟು ಕವರ್ ಮಾಡ್ಕೊಂಡಿದ್ರು ಅಂದರೆ ಫುಲ್ ಎಲ್ಲ ನಮ್ಗೆ ಫೋಟೋ ತೆಗಿಯೋಕ್ಕೂ ಆಗಿಲ್ಲ. ಫ್ರೀಸ್ ಆಗತ್ತೆ 5 ಸೆಕೆಂಡಿಗೆ ಫುಲ್ ಫ್ರೀಸ್ ಆಗ್ತಾ ಇತ್ತು ಕೈ. ಹೆಂಗೋ ಕಷ್ಟಪಟ್ಟು ತೆಕ್ಕೊಂಡ್ರು. ನಮ್ಮ ಫೋಟೋದಲ್ಲಿ ಎಷ್ಟು ಕಾಣಿಸಲ್ಲ, ಯಾಕಂದರೆ ಇದು ಬರೀ 1.5 ನಿಮಿಷ ಇತ್ತು ಮತ್ತು ತುಂಬ ಜನ ಫೋಟೋ ತೆಗಿಯೋರು ಇದ್ರಲ್ಲ. ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಇಷ್ಟು ಚೆನ್ನಾಗಿ ಬರಲ್ಲ. ನಮ್ಮದು ನೀವು ಅನ್ಕೋತೀರಾ ಅದು ಫುಲ್ ಗ್ರೀನ್ ಇರುತ್ತೆ ಅಂತ, ಇಷ್ಟೊಂದೆಲ್ಲ ಗ್ರೀನ್ ಇರಲ್ಲ ನಮ್ಮದು ನಾರ್ಮಲ್ ಕಣ್ಣಲ್ಲಿ ನೋಡಿದಾಗ. ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ಯಾಮಿ ಟೂರಿಗೆ. ಇವತ್ತು ನಮ್ಮದು 3rd ಡೇ. ನಾವಿವತ್ತು ರೇಂಡಿಯರ್ ಟೂರ್ ಬುಕ್ ಮಾಡಿದ್ರು, ಅದಕ್ಕೆ ಫೀಡ್ ಮಾಡೋದು ಮತ್ತು ಅವ್ರ ಕಲ್ಚರ್ ಬಗ್ಗೆ ಎಲ್ಲ ಏನು ಅಂತ ತಿಳ್ಕೊಳ್ಳೋದು. ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ಫುಲ್ಲು ಸ್ನೋ ನೋಡಿ ಖುಷಿಯಾಗತ್ತಪ್ಪ. ಹೋಗಿದ್ದೆ, ನಮಗಿಲ್ಲಿ ಬೆಂಕಿ ಹಾಕಿ ಕೂಳ್ಸಿದ್ರು ಮತ್ತು ಅವ್ರದ್ದೆಲ್ಲ ರೂಲ್ಸ್ ಎಲ್ಲ ಹೇಳಿದ್ರು ಏನು ಅಂತ. ಇದೇ ನೋಡಿ ರೇಂಡಿಯರ್ಸ್ ಎಕ್ಸ್ಪೀರಿಯನ್ಸ್. ಎಷ್ಟು ಚಂದ ಇತ್ತಲ್ಲ ಇದೆಲ್ಲ. ಹೆಲೋ ಕ್ಯೂಟಿ. ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಇಲ್ಲಿ, ಆಯಿತಾ. ನಂಗೆ ಇಲ್ಲಿ ಭಯ ಆಗ್ತಾ ಇದ್ದು ಸ್ವಲ್ಪ, ಬಟ್ ಇವೆಲ್ಲ ನೋಡೋಕೆ ಎಷ್ಟು ಚಂದ ಇತ್ತು ಇದೆಲ್ಲ. ನಾನಿಲ್ಲಿ ನನ್ನೊಂದು ವಿಡಿಯೋ ತೆಕ್ಕೊಡಿ ಅಂತ ನನ್ನ ಫ್ರೆಂಡ್ಸಿಗೆ ಕೇಳ್ತಾ ಇದ್ದೀನಿ ಸಿನಿಮ್ಯಾಟಿಕ್ ಆಗಿ. ನನಗೆ ನಗು ಬರುತ್ತೆ, ಬಟ್ ಇದೆಲ್ಲ ಓವರ್ ಆ್ಯಕ್ಟಿಂಗ್ ಆಯಿತಾ. ಏನಿಲ್ಲ, ಓವರ್ ಆ್ಯಕ್ಷನ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ಏನೂ ಕಿದ್ದವಾಗದಂಗೆ. ರೇಂಡಿಯರ್ ಹುಚ್ಚು ಆಯ್ತಾ ಇದೆ. ನಮ್ಗೆ ಇಲ್ಲಿಂದ ಓಕೆ ಮನ್ಸಾಗ್ತಾ ಇರಲ್ಲಪ್ಪ. ಇವರೆಲ್ಲ ಜಗಳ ಆಡ್ಕೊಳ್ಳೋದು ಕಣ್ಣಲ್ಲಿ ತುಂಬಿಕೊಂಡ್ರೆ ಸಾಕಾಗಲ್ಲ. ಎಷ್ಟು ಚೆನ್ನಾಗಿತ್ತಪ್ಪ ಇವೆಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್, ವರ್ತ್. ನಾವೊಂದು 3 ತಾಸು ಇಲ್ಲೇ ಇವುಗಳನ್ನೇ ನೋಡ್ತಾ ಫೋಟೋ ಗಿಟೋ ತೆಕ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಅದಾದಮೇಲೆ 1 ಗಂಟೆಗೆ ನಮಗೆ ಚಾಕ್ಲೇಟ್ ಮಿಲ್ಕು ಮತ್ತು ಕುಕ್ಕೀಸ್ ಕೊಟ್ಟರು. ಅದಾದಮೇಲೆ ಹಾಗೆ ಲಂಚು ಕೊಟ್ಟರು. ಇದೇ ನೋಡಿ ರೇಂಡಿಯರ್ ಮೀಟ್ ಇದು
ತಿನ್ನಬಾರ್ದಲ್ವಾ, ಬಟ್ ಟ್ರೈ ಮಾಡಬೇಕಂತ ತಿಂದರು. ಆಮೇಲೆ ಅವರೆಲ್ಲ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದೇ ಕೇಳ್ತಾ ಇದ್ದೀವಿ ಇಲ್ಲಿ ಅವ್ರ ಕಲ್ಚರ್ ಬಗ್ಗೆ. ಇದು ಸ್ಯಾಮಿ ಪೀಪಲ್ ಅಂತ, ಇದು ಅವ್ರ ಸಾಂಗ್ ಅಂತೆ, ಒಂಥರ ಚೆನ್ನಾಗಿದೆಯಲ್ಲ. ನಾವು ಅವ್ರ ಜೊತೆ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಖತ್ತಾಗಿತ್ತಪ್ಪ. ಇವರು ನಾರ್ವೆ, ಸ್ವೀಡನ್, ರಷ್ಯಾ ಮತ್ತೊಂದು ಯಾವುದೋ ಫಿನ್ಲ್ಯಾಂಡಲ್ಲಿ ಇದ್ದಾರಂತೆ. ಆಲ್ಮೋಸ್ಟ್ 100K 1000 ಪೀಪಲ್ ಆಲ್ ಓವರ್ ದ ವರ್ಲ್ಡ್, ಅಂದರೆ 4 ಕಂಟ್ರಿಲಿ. ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾ ಇದ್ರಿ. ಇನ್ನೂ ಫನಿ ಆಗಿದೆನಪ್ಪ. ನಾವು ಹಂಗೆ ವಾಪಸ್ ಸಿಟಿಗೆ ಬಂದರು. ಸ್ನೋ ಅಲ್ಲಿ ವಾಕ್ ಮಾಡೋಕ್ಕೆ ಫುಲ್ ಖುಷಿ ಆಗುತ್ತಪ್ಪ. ಸಿಟಿಗೆ ಬಂದಾಗಿಂದ ಚೆನ್ನಾಗಿ ಸ್ನೋ ಆಗ್ತಾ ಇತ್ತು. ಹಾಗೆ ನಾವು ಇದು ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋದ್ರು. ಅಂತೂ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, 4 ಡೇಸ್ ಮುಗೀತಿಲ್ಲಿ ಸ್ನೋದಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಸ್ನೋ ಬರ್ತಾ ಇದೆ. ಇದು ಓಲ್ಡ್ ಕ್ಯಾಥಡ್ರಲ್. ಇದು ತುಂಬ ಫೇಮಸ್ ರೇಂಡಿಯರ್ ಸೂಪ್ ಸಿಗತ್ತಂತೆ ಇಲ್ಲಿ, ಅದಕ್ಕೆ ಇಷ್ಟು ದೊಡ್ಡ ಲೈನ್ ಇದೆ. ನೆಕ್ಸ್ಟ್ ಡೇ ವೆದರ್ ಚೆನ್ನಾಗಿಲ್ಲ ಅಂತ ಮನೆಯಲ್ಲೇ ಇದ್ದರು. ಅದಾದಮೇಲೆ 5th ಡೇ ಹೊರಗಡೆ ಬಂದು ಇದೊಂದು ಸ್ಪಾಟಿಗೆ ಬಂದರು. ಇದು ಚೆನ್ನಾಗಿದೆಯಲ್ಲ, ಇದು ಬ್ರಿಡ್ಜ್ ಇದೆ, ಬ್ರಿಡ್ಜಿಂದ ಒಂಥರ ವ್ಯೂ ಸಂಜೆ ಹೊತ್ತಿಗೆ, ಇದು ಚೆನ್ನಾಗಿದೆ. ಹಾಗೆ ನಾನು ಪ್ಯಾಕ್ ಮಾಡಿ ಹೊರಡಕ್ಕೆ ರೆಡಿ ಆಗ್ತಾ ಇದ್ದೆ. ಲಾಸ್ಟ್ ಡೇ ಹಾಗೆ ಅಲ್ಲೇ ಸಿಟಿಲೆಲ್ಲ ತಿರ್ಕೊಂಡು ಮತ್ತೆ ಮನೆಗೆ ಹೋದರು. ಮನೆಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ನನ್ನ ನೈಟ್ ಬಸ್ ಇತ್ತು, ಊರೆಲ್ಲ ತಿರುಗಾಡಿ. ನೆಕ್ಸ್ಟ್ ವೀಡಿಯೋ ಅಷ್ಟು ತೊಗೊಂಡಿಲ್ಲ, ಯಾಕಂದರೆ ವೆದರ್ ಚೆನ್ನಾಗಿರಲಿಲ್ಲ, ವೀಡಿಯೋ ಮಾಡೋಕ್ಕೆ ಟೈಮೂ ಆಗಿಲ್ಲ. ಸೊ ಇದೇ ನಂದು ಲಾಸ್ಟು. ನಾನು ಎಷ್ಟು ಲಕ್ಕಿ ಅಂದರೆ ಫ್ಲೈಟಲ್ಲಿ ಇರಬೇಕಾದ್ರೂ ನನಗೆ ಇನ್ನೊಂದು ಸತಿ ನಾರ್ತನ್ ಲೈಟ್ ಕಾಣ್ತು. ಸೊ ಬಾಯ್ ಎಲ್ಲರಿಗೂ.